ನೋಡಿ, ಈ ಒಂದು ಘಟಕವನ್ನ ಕಳೆದ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಜೀವ ಕ್ರಿಯೆಗಳಂದ್ರೆ ಏನು ಅಂತ ನಿಮ್ಗಾಲೆ ಗೊತ್ತಾಗಿದೆ ಅಲ್ವಾ? ಯಾರೊಬ್ರು ಜೀವ ಕ್ರಿಯೆಗಳಂತೆ ಉದಾಹರಣೆ ಹೇಳ್ತೀರಾ? ಜೀವಿಯಲ್ಲಿ ಜೀವ ಕ್ರಿಯೆಗಳು ನಡೀತಾ ಇದ್ದಾವೆ. ಅವು ಯಾವ್ಯಾವ ಅಂತ ಹೇಳ್ತೀರಾ? ಉಸಿರಾಟ, ಜೀರ್ಣಕ್ರಿಯೆ, ಪೋಷಣೆ, ವಿಸರ್ಜನೆ, ಚಲನೆ, ಎಲ್ಲವೂ ಕೂಡ ಇದನ್ನೆಲ್ಲ ಮಾಡಲಿಕ್ಕೆ ನಮ್ಗೆ ಇದೆಲ್ಲ ಉದಾಹರಣೆಗಳು, ಜೀವ ಕ್ರಿಯೆ ಉದಾಹರಣೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಈ ಎಲ್ಲ ಒಂದು ಜೀವಿ ಈ ಎಲ್ಲ ಕ್ರಿಯೆಗಳನ್ನ ನಡೆಸಬೇಕು ಅಂತ ಹೇಳಿದ್ರೆ ಅದು ಏಕಕೋಶ ಜೀವಿ ಆಗಿರ್ಬೋದು ಅಥವಾ ಬಹುಕೋಶ ಜೀವಿ ಆಗಿರ್ಬೋದು. ಇವೆಲ್ಲ ನಡೆಸಲಿಕ್ಕೋಸ್ಕರ ಅದಕ್ಕೆ ಯಾವ್ದ್ರ ಅವಶ್ಯಕತೆ ಇರ್ತದೆ ಅಂತ ತಿಳ್ಕೊಂಡ್ರೆ ಏನ್ ಬೇಕು? ಅದಕ್ಕೆ ಎಲ್ಲ ಕ್ರಿಯೆ ನಡೆಸಕ್ಕೆ ಏನ್ ಬೇಕು? ಕ್ರಿಯದರ್ಶಿನಿ ಆಹಾರ. ಅಷ್ಟೊಂದು ಯಾಕೆ ಗೊತ್ತಿದ್ರು? ಯಾಕೆ ಅಲ್ವಾ? ಎಲ್ಲ ಜೀವ ಕ್ರಿಯೆಗಳು ನಮ್ಮ ದೇಹದಲ್ಲಿ ನಡಿಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಜೀವಿಯಲ್ಲಿ ತನ್ನ ಜೀವ ಕ್ರಿಯೆಗಳನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಇವೆಲ್ಲ ತಿಳ್ಕೊಂಡಿದ್ದೀರಿ. ಅದಕ್ಕೆ ಆಹಾರ ಅಗತ್ಯ ಇದೆ. ಹಾಗಾದ್ರೆ ಆಹಾರ ಯಾಕೆ ತಗೊಂಡ್ವಿ ನಾವು? ಬೇರೆ ನಿಂತ್ಕೊಂಡು ಹೇಳೋದು ಶಕ್ತಿ ಬೇಕು, ಹೌದಾ? ಆಹಾರ ತಗೊಳ್ಳೋದ್ರಿಂದ ನಮ್ಗೆ ಏನ್ ಬರ್ತದೆ? ಶಕ್ತಿ ಬರುತ್ತೆ, ಅಂದ್ರೆ ಶಕ್ತಿ ಒದಗಿಸುತ್ತೆ ಆಹಾರ. ಹಾಗಾದ್ರೆ ಏಕಕೋಶ ಜೀವಿಗಳನ್ನ ನೀವು 3 ವಿಧದ ಆಹಾರ ಬಳಸುವಂತದನ್ನು ಅದರಲ್ಲಿ ಸ್ವಪೋಷಕ ಜೀವಿಗಳು ಅಂತ ಸಹ ಓದಿದೆ. ಯಾರನ್ನ ಸ್ವಪೋಷಕ ಜೀವಿಗಳು ಅಂತ ಕರಿತೀವಿ? ಯಾರು ಹೇಳ? ಎಂತ ಸಸ್ಯ? ಎಲ್ಲ ಸಸ್ಯಗಳನ್ನ ಹೇಳ್ಬೋದು ಅಥವಾ ಹಸಿರು ಸಸ್ಯ ಅಂತ ಹೇಳ್ತೀವಿ? ಹಸಿರು ಸಸ್ಯಗಳು ಬರೆಯಬಹುದು. ಹಸಿರು ಸಸ್ಯ ಇಟ್ಕೊಂಡಿರೋ ಹಸಿರು ಸಸ್ಯಗಳನ್ನ ನಾವು ಏನಂತ ಕರಿತೀವಿ? ಸ್ವಪೋಷಕ ಜೀವಿಗಳು ಅಂತ ಕರಿತೀವಿ ಅಂತ ಹೇಳ್ಕೊಂಡ್ರೆ. ಹಾಗಾದ್ರೆ ಸ್ವಪೋಷಕ ಜೀವಿಗಳು ಯಾವ ಕ್ರಿಯೆಯಿಂದ ತಮ್ಮ ಆಹಾರ ತಯಾರಿಸ್ಕೊಂಡವೆ? ಒಬ್ಬರೇ ಹೇಳ್ಬಿಡೋದು. ಯಾವಾಗಿಂದ ಹೇಳ್ತಾರೆ? ಅಭಿಷೇಕ್ ಒಬ್ಬರೇ ಹೇಳ್ತಾರೆ. ಹೇಳಮ್ಮ, ಯಾವ ಕ್ರಿಯೆ? ಎಂತದು? ಜೋರ ಕೇಳು. ವಿಧಿ ಸಂಶ್ಲೇಷಣೆ ಕ್ರಿಯೆಯಿಂದ ಆಹಾರ ತಯಾರಿಸ್ತವೆ ಅಲ್ವಾ? ಹಾಗಾದ್ರೆ ಈ ಆಹಾರ ತಯಾರಿಕೆ ಆಗಲಿಕ್ಕೋಸ್ಕರ ಸಸ್ಯಗಳಲ್ಲಿ ಕೆಲವು ಕಣದಂಗಗಳಿದಾವೆ ಅಲ್ವಾ? ಮತ್ತು ಅದು ಪಿಗ್ಮೆಂಟ್ ಇದೆ, ಅದು ವರ್ಣಕ ಇದೆ ಅಂತ ತಿಳ್ಕೊಂಡು ಆ ಕಣದಂಗ ಯಾವ್ದು ಹೇಳ್ತೀರಿ? ಅದನ್ನು ಯಾವ ಕಣದಂಗದಲ್ಲಿ ಇರುತ್ತೆ ಆಹಾರ ತಯಾರಿಕೆ? ಯಾವ ಕಣದಂಗದಲ್ಲಿ ಅಲ್ಲ, ಯಾವ ಕಣದಂಗದಲ್ಲಿ ಆಹಾರ ತಯಾರಿಸುತ್ತೆ? ಕಣದಂಗಗಳು ಗೊತ್ತಲ್ವಾ? ಒಂದು ಜೀವಕೋಶ ಕಣದಂಗಗಳಿದಾವೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ, ಕೋಶ ಪೊರೆ ಇದೆ, ನ್ಯೂಕ್ಲಿಯಸ್ ಇದೆ, ರಸಧಾನ್ಯಗಳಿದ್ದಾವೆ, ಕ್ಲೋರೋಪ್ಲಾಸ್ಟ್ ಇದೆ. ಯಾವ್ದ್ರಲ್ಲಿ? ಕ್ಲೋರೋಪ್ಲಾಸ್ಟ್. ಯಾವ್ದ್ರಲ್ಲಿ? ಕ್ಲೋರೋಪ್ಲಾಸ್ಟ್ ಅಲ್ಲಿ ಎಲ್ಲ ಸ್ವಪೋಷಣೆ ಕ್ರಿಯೆ ಅಥವಾ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ ಅಂತ ತಿಳ್ಕೊಂಡ್ರಿ ಅಲ್ವಾ? ಈ ಸ್ವಪೋಷಣ ಕ್ರಿಯೆಯನ್ನು ತಿಳ್ಕೊಂಡ ನಂತರ ಇವತ್ತು ನಾವು ಸಸ್ಯಗಳಲ್ಲಿ ಪೋಷಣೆ ಇನ್ನೊಂದು ಸ್ವಲ್ಪ ಮುಂದುವರೆದು ಅದು ಯಾವ ರೂಪದಲ್ಲಿ ತಯಾರಿಸಿರ್ತವೆ, ಎಲ್ಲಿ ಎಲೆಯಲ್ಲಿ ಹೇಳಿದ್ವಲ್ಲ ನಾವು, ಆ ಎಲೆಯಲ್ಲಿ ಪಿಷ್ಟ ರೂಪದಲ್ಲಿ ಆಹಾರ ತಯಾರಾಗಿರುತ್ತೆ. ಅದನ್ನ ಪರೀಕ್ಷೆ ಮಾಡುವಂತ ವಿಧಾನ ನಾವು ಇವತ್ತು ತಿಳ್ಕೊಳ್ಳೋಣ. ಯಾವ ರೀತಿ ನಾವು ಆಹಾರದಲ್ಲಿ ಸಸ್ಯದಲ್ಲಿ ಆಹಾರ ತಯಾರಾಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಉದಾಹರಣೆಗೆ ನಿಮ್ಗೆ ಇದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ಸಮೀಕರಣ ರೂಪದಲ್ಲಿ ಬರೆಯಕ್ಕೆ ಬರುತ್ತಾ? ಯಾವ್ದಾದ್ರು ಬರೆಯಕ್ಕೆ ಬರುತ್ತಾ? ಯಾವ್ದು ಏನೇನು ಬೇಕು ಹೇಳಿ? ದ್ವಿತೀಯ ಸಂಶ್ಲೇಷಣೆ CO2 ಪ್ಲಸ್ 1H2O. ಏನ್ ಬೇಕು? ಇಲ್ಲಿ ಬೆಳಕು, ಸೂರ್ಯನ ಬೆಳಕು ಬೇಕು, ಮತ್ತೆ ಕ್ಲೋರೋಫಿಲ್ ಬೇಕು ಅಲ್ವಾ? ಕ್ಲೋರೋಫಿಲ್ ಅಗತ್ಯ ಇದೆ. ಇದ್ರೊಳಗೆ ಏನಾಗುತ್ತೆ? ಅವಾಗ ಏನ್ ತಯಾರಾಗುತ್ತೆ? ಪಿಷ್ಟ ತಯಾರಾಗುತ್ತೆ. ಏನ್ ತಯಾರಾಗುತ್ತೆ? ಪಿಷ್ಟ ತಯಾರಾಗುತ್ತೆ.
ಮತ್ತೆ ಏನು ಯಾವ ಅನಿಲ ಬಿಡುಗಡೆ ಆಗುತ್ತೆ? 6O2 ಅಂದ್ರೆ ಆಕ್ಸಿಜನ್ ಆಮ್ಲಜನಕ ಬಿಡುಗಡೆ ಆಗುತ್ತೆ. ಆಮೇಲೆ 6H2 ನೀರಾವಿಯು ಕೂಡ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಇದನ್ನ ನಾವು ಎಂತ ಕ್ರಿಯೆ ಅಂತ ಕರಿತೀವಿ? ಸಂಶ್ಲೇಷಣೆ ಕ್ರಿಯೆಯನ್ನು ನಾವು ಸಮೀಕರಣ ರೂಪದಲ್ಲಿ ಬರೆದಿದ್ದೀವಿ ಅಲ್ವಾ? ಸಮೀಕರಣ ರೂಪದಲ್ಲಿ ಬರೆದಿದ್ದೀವಿ. ಈಗ ಇಲ್ಲೇ ನೋಡಿದ ತಕ್ಷಣ ನಿಮಗೆ ತಿಳಿದು ಬಂತು ಆಹಾರ ತಯಾರಾಗಬೇಕು ಅಂತ ಹೇಳಿದ್ರೆ ಯಾವ್ಯಾವ್ದು ಅವಶ್ಯಕತೆ ಇರುತ್ತೆ ಅಂತ. 4 ಅಂಶಗಳು ಬೇಕು. ಸೂರ್ಯನ ಬೆಳಕು ಬೇಕು, ಸಸ್ಯಗಳು, ಆಮೇಲೆ ನೀರು ಬೇಕು, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ಆಮೇಲೆ ಕ್ಲೋರೋಫಿಲ್ ಅಂದ್ರೆ ಹರಿತು ಅಲ್ವಾ? ಹರಿತು ಕ್ಲೋರೋಪ್ಲಾಸ್ಟ್ ಅಲ್ಲಿ ಇರುತ್ತೆ ಅಂತ ಹೇಳಿ. ಆಯ್ತಾ? ಈ 4 ಅಂಶಗಳು ಬೇಕು ಆಹಾರ ತಯಾರಾಗಬೇಕು ಅಂತ ಹೇಳಿ ಎಲ್ಲ ಸಸ್ಯಗಳು. ಅದಕ್ಕೆ ನಾವು ಹಸಿರು ಸಸ್ಯಗಳು ಮಾತ್ರ ಆಹಾರ ತಯಾರಿಸ್ತೀವಿ ಅಂತ ಹೇಳ್ತಿರೋದು. ಅದಕ್ಕೆ ಹರಿತಿರ್ಬೇಕಾದ್ರೆ ಕಿಚನ್ ಅಂತ ಹೇಳ್ತೀವಿ, ಅಡುಗೆ ಮನೆ ಅಲ್ವಾ? ಎಲೆಯಲ್ಲಿ ಕ್ಲೋರೋಪ್ಲಾಸ್ಟ್ ಅನ್ನ ನಾವು ಆ ರೀತಿ ಕರಿತಾ ಇದ್ದೀವಿ. ಈಗ ಈ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಬೇಕು, ನೀರು ಬೇಕು, ಸೂರ್ಯ ಬೆಳಕು ಬೇಕು, ಹರಿತು ಬೇಕು ಅಂತೆಲ್ಲ ಹೇಳ್ತಾ ಇದ್ದೀವಿ. ಇದೆಲ್ಲ ಹೇಳಿದಾಗ ಒಂದೊಂದೇ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಈಗ ಬೆಳಕು, ಸೂರ್ಯನ ಬೆಳಕು ಬೇಕು ಅಂತ ಹೇಳಿದ್ವಿ. ಸಸ್ಯಗಳು ಆಹಾರ ತಯಾರಿಸ್ಕೋಬೇಕಂದ್ರೆ ಏನ್ ಬೇಕು? ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕು ಬೇಕು ಅಂದಾಗ ಈ ರೀತಿ ಆಹಾರ ತಯಾರಿಸೋದು ಹಸ್ತ ಎಲೆ ಗೋಚರಿಸ್ತಾವ. ಹೌದಾ? ಇದನ್ನ ನಾವು ಟೆಸ್ಟ್ ಮಾಡೋದು ಹೇಗೆ ಪರೀಕ್ಷೆ ಮಾಡೋದು? ಇದರಲ್ಲಿ ಪಿಷ್ಟ ತಯಾರಾಗಿದೆ. ನಾನು ಹೇಳ್ತಾ ಇದ್ದೀನಿ, ಇದು ಸೂರ್ಯನ ಬಿಸಿಲಲ್ಲಿ ಇತ್ತು ಈ ಗಿಡ, ಅದಕ್ಕೆ ಹಸಿರಾಗಿ ಕೂಡ ಇದೆ. ಇದು ತನ್ನ ಆಹಾರನ ಪಿಷ್ಟದ ರೂಪದಲ್ಲಿ ತಯಾರಿಸ್ಕೊಂಡಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ಹಾಗಾದ್ರೆ ಪರೀಕ್ಷೆ ಮಾಡ್ಬೇಕು. ಇವಾಗ ಹೇಗೆ ಪರೀಕ್ಷೆ ಮಾಡೋದು ನಿಮ್ಮ ಮುಂದೆ ನಾನು ಇವತ್ತು ತೋರಿಸ್ಕೊಡ್ತೀನಿ. ಯಾವ ರೀತಿ ನಾವು ಪಿಷ್ಟ ಪರೀಕ್ಷೆಯನ್ನ ಮಾಡ್ಬೋದು ಅನ್ನೋದನ್ನ ತೋರಿಸುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ಇದಕ್ಕೆ ಬೇಕಾಗಿರುವಂತದ್ದು ಏನು ಈ ಪ್ರಯೋಗವನ್ನು ಮಾಡ್ಲಿಕ್ಕೆ ಅಂದ್ರೆ, ಮೊದಲನೇದು ಒಂದು ಎಲೆ ಬೇಕು, ಆಮೇಲೆ ಏನ್ ಬೇಕು? ಈಥೈಲ್ ಆಲ್ಕೋಹಾಲ್ ಬೇಕು. ಈಥೈಲ್ ಆಲ್ಕೋಹಾಲ್, ಆಮೇಲೆ ಒಂದು ಸ್ಪಿರಿಟ್ ದೀಪ, ನೆಕ್ಸ್ಟ್ ಒಂದು ಬೀಕರ್, ಇದು ಅಯೋಡಿನ್ ದ್ರಾವಣ, ಅಯೋಡಿನ್ ದ್ರಾವಣ ಇದೆ. ಅಯೋಡಿನ್ ದ್ರಾವಣ ಪಿಷ್ಟ ಪರೀಕ್ಷೆಗೆ ಬೇಕಾಗಿರುವಂತ ಒಂದು ವಸ್ತು. ಇದು ಬಹಳ ಇಂಪಾರ್ಟೆಂಟ್. ಅಯೋಡಿನ್ ದ್ರಾವಣ ಬೇಕು. ಅಯೋಡಿನ್ ದ್ರಾವಣ ಇದರಿಂದಲೇ ಚೆಕ್ ಮಾಡ್ಬೋದು ನಾವು ಆಹಾರ ತಯಾರಾಗಿದೆಯೋ ಇಲ್ಲೋ ಅಂತ. ಅದನ್ನ ಹೇಗೆ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಏನ್ ಮಾಡ್ಬೇಕು? ಅದಕ್ಕೆ ಮೊದಲು ಸ್ವಲ್ಪ ನೀರನ್ನು ಹಾಕಿ, ನೀರು ತಗೋಬೇಕು. ಒಂದು ಬೀಕರಲ್ಲಿ ನೀರು ತಗೊಂಡು ಸ್ಟಾಪ್ ಮಾಡ್ಬೇಕಾ? ಏನ್ ಮಾಡ್ತಾ ಇದ್ದೀವಿ ನಾವು? ಫಸ್ಟ್ ಒಂದು ಸೂರ್ಯನ ಬೆಳಕಿನಲ್ಲಿ 2 ದಿನ ಇಟ್ಟಿದ್ವಿ. ಅಂತ ಗಿಡದಿಂದ ನಾವೇನ್
मेरे ग्लास में तो नीटिಗೆ ಗ್ಲಾಸ್ ಹೊಡೆದಿರ್ತೈತೆ. ಆಯ್ತಾ? ಈಗ ಸ್ಪಿರಿಟ್ ದೀಪವನ್ನ ಸಹಾಯದಿಂದ ದೀಪ ಮಾಡಿ ಇದನ್ನ ತಗೊಂಡು ಒಂದು ಪ್ರಮಾಣದಲ್ಲಿ ಹೀಟ್ ಮಾಡಿದ್ದೀನಿ. ಈ ಎಲೆನ ಈಗ ಇದ್ರೊಳಗೆ ಇದು ಈಥೈಲ್ ಆಲ್ಕೋಹಾಲ್ ಅಂದ್ರೆ ನಾಲ್ಕು ಒಂದೇ ಸಾರ. ಅದರಲ್ಲಿ ನಾನು ಮತ್ತೆ ಇದೇ ಎಲೆನ ಸ್ವಲ್ಪ ಹೀಟ್ ಮಾಡೋಣ. ಫಸ್ಟ್ ನೀರಲ್ಲಿ ಹಾಕ್ತೀವಿ. ಇವಾಗ ಇದರಲ್ಲಿ ಇದನ್ನು ಡೈರೆಕ್ಟ್ ಆಗಿ ಹಾಗೆ ಹೀಟ್ ಮಾಡಬಾರ್ದು. ಇದನ್ನ ಏನ್ ಮಾಡ್ತೀನಿ, ಇದರಲ್ಲಿ ಇಟ್ಟು ನೀರಲ್ಲಿ ಇದನ್ನ ಇಡ್ತಾ ಇದ್ದೀನಿ. ಆಯ್ತಾ? ಅಂದ್ರೆ ಡೈರೆಕ್ಟ್ ಆಗಿ ಹೀಟ್ ಮಾಡಬಾರ್ದು. ಯಾಕೆಂದ್ರೆ ಆಲ್ಕೋಹಾಲ್ ಇರೋದ್ರಿಂದ ಅದು ಬೆಂಕಿ ಹತ್ಬಿಡುತ್ತೆ, ಸ್ಫೋಟನೂ ಆಗಬಹುದು. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ದೀವಿ, ಅದನ್ನ ನೀರಲ್ಲಿ ವಾಟರ್ ಬಾತ್ ಅಂತ ಹೇಳ್ತೀವಲ್ಲ, ಇಂಡೈರೆಕ್ಟ್ ಆಗಿ ನಾವು ಇದನ್ನ ಹೀಟ್ ಮಾಡ್ತಾ ಇದ್ದೀವಿ. ಹೀಟ್ ಆದ್ಮೇಲೆ ಈಗ ಸ್ವಲ್ಪ ಹೀಟ್ ಆದ್ಮೇಲೆ ಏನಾಗುತ್ತೆ, ಇದನ್ನ ಕಲರ್ ಮತ್ತೆ ಕೂಡ ಸ್ವಲ್ಪ ನೀಚ್ ಆಗುತ್ತೆ. ಸಾಕು ಎಲ್ಲ ಯಾಕಂತ ನೋಡ್ರಿ ಹೀಟ್ ಆಗ್ತಾ ಇದೆ. ಈ ಎಲೆ ಎಲ್ಲ ಹೀಟ್ ಆದ ನಂತರ ಇದನ್ನ ಸೆಲ್ತೈತೆ ನಿಲ್ಸಿಲ್ಲ ಹೀಟ್ ಮುಗಿದ ನಂತರ ಇದೆ ಮಾಡಬೇಕು. ಕೆಳಗೆ ಇಡ್ಸ್ಕೊಳ್ಳೋಣ. ಈಗ ಕೆಳಗೆ ಇಡ್ಸ್ಕೊಂಡು ಈ ಟೆಸ್ಟಿಬಲ್ ಈಗ ಇರುವಂತ ಎಲೆಯನ್ನ ಹೊರಗೆ ತಂದು ಇದನ್ನ ವಾಚ್ ಗ್ಲಾಸ್ ಮೇಲೆ ಅದನ್ನ ಸ್ಪ್ರೆಡ್ ಮಾಡೋಣ. ಬ್ರೆಡ್ ಆಫ್ ಮಾಡ್ತಾರೆ ಸಾದಾ ಇಲ್ಲಿ ಸ್ಪ್ರೆಡ್ ಮಾಡಿದ್ದೀವಿ. ಎಲೆಯನ್ನು ನನಗೆ ಸ್ಪ್ರೆಡ್ ಮಾಡಿ ಇಲ್ಲಿ ಅಯೋಡಿನ್ ದ್ರಾವಣ ಏನಿದು ಅಯೋಡಿನ್ ದ್ರಾವಣವನ್ನು ಇದರ ಮೇಲೆ ಸುರಿಬೇಕು. ಅಯೋಡಿನ್ ದ್ರಾವಣ ಇದ್ರ ಮೇಲೆ ಹಾಕಿ 2 ನಿಮಿಷಗಳ ಕಾಲ ಸ್ವಲ್ಪ ಹೊತ್ತನ್ನ ಹಾಗೆ ಇಟ್ಟು ಬಿಡೋಣ. ಇಟ್ಬಿಟ್ರೆ ಏನಾಗುತ್ತೆ ಅಂತ ಆಮೇಲೆ
ಬರ ಕೂತ್ಕೊ ಬರ ಇನ್ನೆರಡಲ್ಲ ನಾನು ತಂದಿದ್ದೆ ಎರಡು ಕೊಟ್ಟಿದ್ದೀನಿ ಫೋನ್ ಮಾಡೋಣ ನಿಮ್ಮಪ್ಪ ಬರ ಆಯ್ತು. ಈಗ ನೋಡಿದ್ರೆ ನೀವು ಇವಾಗ ಏನಾಗ್ತಾ ಇದೆ ಅಲ್ಲಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಏನ್ ಕಾಣ್ತಾ ಇದಾವೆ ಅಲ್ಲಿ ಪ್ಯಾಚಸ್ ಕಾಣ್ತಾ ಇದಾವೆ. ಆಯ್ತಾ, ಎಲ್ಲ ಕಡೆ ಕಾಣ್ತಾ ಇಲ್ಲ, ಸ್ವಲ್ಪ ಕಡೆ ಕಾಣ್ತಾ ಇದೆ. ಯಾಕೆಂದ್ರೆ ಎಲ್ಲಿ ಬಿಸಿಲು ಕಾರ್ಬನ್ ಡೈಆಕ್ಸೈಡ್ 4 ಅಂಶ ಸಿಕ್ಕಿದ್ರೆ ಆ ಜಾಗದಲ್ಲಿ ಮಾತ್ರ ಏನ್ ತಯಾರಾಗುತ್ತೆ, ಇಷ್ಟ ತಯಾರಾಗುತ್ತೆ ಅಂತ ಹೇಳ್ಬೋದು. ಏನಾಯ್ತದು ಜಾಮಿನ ಬಾಟ್ಲಿದು ಜಾಮ್ ತರಿಸ್ತಿರಲ್ಲ, ಅದು ವೇಸ್ಟ್ ಆಗಿ ಎಸೆಯೋ ಬದಲು ಇದನ್ನ ನಾವು ಬೇಕಾಗಿ ಕೂಡ ಉಪಯೋಗಿಸ್ಬೋದು. ಐಎಲ್ಗೆ ಅಂತ ಅಂದ್ಬಿಟ್ಟು ಸೈನ್ಸ್ ಇದರಿಂದ ಇದನ್ನ ವೇಸ್ಟ್ ಇಂದ ನಾವು ಬಿಸಾಕೋ ಬದಲು ಉಪಯೋಗಿಸ್ಬೋದು ಅಂತ ಹೇಳ್ಬೋದು. ಆಯ್ತಾ, ಹೀಗಾಗಿ ಬೀಕರ್ ಬದಲು ಇದನ್ನ ಬಳಸ್ಕೋಬಹುದು. ಆಯ್ತಾ, ಸ್ವಲ್ಪ ನೀಟ್ ಮಾಡಿದ್ರೆ ಬಳಸ್ಕೋಬಹುದು. ನೆಕ್ಸ್ಟ್ ನೋಡಿದ್ರಲ್ಲ, ಸ್ವಲ್ಪ ಬ್ಲ್ಯಾಕಿಶ್ ಕಲರ್ ಬಂದಿದೆ ಅಲ್ಲ. ಆಯ್ತು, ಇವಾಗ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಂತ, ಸಸ್ಯಗಳು ಆಹಾರ ತಯಾರಿಸಬೇಕಾದ್ರೆ ಏನು ಕಾರ್ಬನ್ ಡೈಆಕ್ಸೈಡ್ ಬಳಸ್ಕೊಂಡಿರ್ತಾವೆ, ಬೆಳಕನ್ನ ಬಳಸ್ಕೊಂಡಿರ್ತಾವೆ, ಆಮೇಲೆ ನೀರು ಮತ್ತು ಹರಿತನ ಸಹಾಯದಿಂದ ಏನ್ ತಯಾರಾಗಿದೆ ಅಂತ ಹೇಳ್ತಾರೆ ಅದ್ರ ಆಹಾರ. ಆಮೇಲೆ ಬ್ಲೂ ಕಲರ್ ಎಲ್ಲ ಕಾಣ್ತಾ ಇದ್ದಲ್ಲ, ಕಪ್ಪು ಆ ಜಾಗ ಎಲ್ಲ ಇಷ್ಟ ತಯಾರಿಕೆ ಆಗಿದೆ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಈಗ ಅದೇ ರೀತಿ ಸಸ್ಯ ತನ್ನ ಆಹಾರ ತಯಾರಿಸ್ಕೊಳ್ಳಿಕ್ಕೋಸ್ಕರ ಇನ್ನೊಂದು ಎಲ್ಲ ಪರೀಕ್ಷೆ, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಬೆಳಕಾಗಿರ್ಬೋದು, ಇವೆರಡೂ ಸಹ ನಾವು ಇದೇ ಅಯೋಡಿನ್ ಪರೀಕ್ಷೆಯಿಂದ, ಇಷ್ಟ ಪರೀಕ್ಷೆ ಅಯೋಡಿನ್ ಪರೀಕ್ಷೆ ಅಂತ ಹೇಳ್ತೀವಿ. ಈ ಪರೀಕ್ಷೆಯಿಂದಲೇ ನಾವು ಸಸ್ಯದಲ್ಲಿ ತಯಾರಾಗಿರುವಂತ ಆಹಾರದ ಬಗ್ಗೆ, ಪಿಷ್ಟದ ಬಗ್ಗೆ ಅಥವಾ ಇದೇ ಎಕ್ಸ್ಪೆರಿಮೆಂಟ್ ಮೂರು ಮಾಡ್ತೀವಿ. ಆಯ್ತಾ? ಉದಾಹರಣೆಗೆ ಈ ಎಕ್ಸ್ಪೆರಿಮೆಂಟ್ ಮತ್ತಿನ್ನೆಲ್ಲಿ ಮಾಡ್ಬೋದು ಅಂದ್ರೆ, ಸೂರ್ಯನ ಬೆಳಕು ಇಂಪಾರ್ಟೆಂಟ್, ನಮಗೆ ಬೇಕು, ಸಸ್ಯಕ್ಕೆ ಬೇಕು ಆಹಾರ ತಯಾರಿಕೆ ಅಂತ ಹೇಳ್ಬೇಕಾದ್ರೆ ನಾವು ಎಕ್ಸ್ಪೆರಿಮೆಂಟ್ ಅನ್ನು ಕೂಡ ಇದೇ ರೀತಿ ಮಾಡ್ಬೇಕು. ಆದ್ರೆ ಅದಕ್ಕೆ ಏನ್ ಮಾಡ್ತಾ ಇದೀವಿ, ಒಂದು ಕುಂಡ ತಗೋಬೇಕು. ಏನ್ ತಗೋಬೇಕಂದ್ರೆ ಒಂದು ಕುಂಡಲ, ಅಂದ್ರೆ ಒಂದು ಹೂವಿನ ಗಿಡವನ್ನು ತಗೋಬೇಕು. ಈ ಹೂವಿನ ಗಿಡಕ್ಕೆ ಅಥವಾ ಒಂದು ಗಿಡ, ಒಂದು ಪಾಟ್ ತಗೊಂಡಿದೀವಿ. ಈ ಪಾಟ್ಗೆ ನಾವೇನ್ ಮಾಡ್ಬೇಕು, ಒಂದು ಎಲೆಗೆ ಕಪ್ಪು ಕಾಗದವನ್ನು ಹಾಕಿ, ಈ ಎಕ್ಸ್ಪೆರಿಮೆಂಟ್ ಅನ್ನ ನಾಳೆ ಈಗ ಕಬ್ಬಿನಲ್ಲಿ ಕೋಣೆ 2 ದಿನ ಇಡಬೇಕಾಗಿಲ್ಲ. 2 ದಿನ ಕಬ್ಬಿ ಕೋಣೆಯಲ್ಲಿ ಇಟ್ಟು ನೆಕ್ಸ್ಟ್ ದಿನ ನಾವು ಅದರಲ್ಲಿರುವಂತ ಎಲೆನ ತಿಳ್ಕೊಂಡು ಈ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅವರು ಪ್ರಯೋಗ ಮಾಡ್ಬೇಕಂದ್ರೆ ಆ ರೀತಿ ಮಾಡ್ಬೇಕು. ಅದಕ್ಕೆ ನಾಳೆ ಅಂದ್ರೆ ಇದೇ ಪಿಷ್ಟ ಪರೀಕ್ಷೆ ಆ ಗಿಡಗಳಿಗೆ ಮಾಡೋಣ. ಅದು ಏನ್ ಮಾಡ್ಬೇಕು ಅಂತ ಹೇಳಿ ಹೇಳ್ಕೊಡ್ತೀವಿ. ಆಯ್ತಾ? ಇಲ್ಲಿ ಒಂದು ಗಿಡ ತಗೊಂಡು ಒಂದು ಎಲೆ, ಅದರಲ್ಲಿರುವಂತ ಒಂದು ಎಲೆಗೆ ಒಂದು ಕಡಿ ಕಾಗದ, ಕಪ್ಪು ಕಾಗದ, ಫಾರ್ ಎಕ್ಸಾಂಪಲ್ ಈ ಎಲೆ ಹೀಗಿದೆ ಅಂತ ಹೇಳಿದ್ರೆ ಇದ್ರ ಮೇಲೆ ಒಂದು ಕಾಗದವನ್ನ ಹೀಗೆ ಇಡಬೇಕು, ಕವರ್ ಮಾಡಬೇಕು. ಈ ಕವರ್ ಮಾಡಬೇಕು, ಹೀಗೆ ಕವರ್ ಮಾಡಬೇಕು. ಕವರ್ ಮಾಡಿಬಿಟ್ಟು ಎಲ್ಲಿ ಗಿಡದಲ್ಲೇ ಗಿಡದಲ್ಲೇ ಹೀಗೆ ಕವರ್ ಮಾಡಬೇಕು. ಕವರ್ ಮಾಡಿಬಿಟ್ಟು ಈ ಗಿಡನ ಆಮೇಲೆ ಬಿಸಿಲಿಗೆ ಇಡಬೇಕು. 24 ಗಂಟೆ ಅಥವಾ ಕನಿಷ್ಠ ಅಂದ್ರೆ 2-3 ಗಂಟೆ ಅಂತೂ ಇಡಲೇಬೇಕು, ಆಹಾರ ತಯಾರಾಗಬೇಕು. ಆಮೇಲೆ ಇದೇ ಎಲೆಯನ್ನ ನಾವು ಹೊರಗೆ ಕರ್ಕೊಂಡ್ ಬಂದ್ಬಿಟ್ಟು ಏನ್ ಮಾಡ್ಬೇಕು, ಇಟ್ಕೊಂಡ್ಬಂದು ನೋಡಿದಾಗ ಎಲ್ಲಾ ಕಡೆಗೆ ಆಹಾರ ತಯಾರಾಗಿರ್ತದೆ. ಆದ್ರೆ ನಾವು ಹಾಕಿದ್ವಲ್ಲ, ಸ್ಟ್ರಿಪ್ ಹಾಕಿದ್ವಲ್ಲ, ಕಪ್ಪು ಕಾಗದ ಹಾಕಿದ್ವಲ್ಲ, ಆ ಜಾಗದಲ್ಲಿ ಮಾತ್ರ ಯಾವುದೇ ರೀತಿಯ ಈಗ ಕಂಡ್ವಲ್ಲ ಕರಿ ಬಣ್ಣದ ಅಥವಾ ನೀಲಿ ಬಣ್ಣದ ಕಲೆ ಕಾಣಿಸಲ್ಲ. ಆಯ್ತಾ? ಬರೀ ಕಾಣಿಸೋದು ಸೈಡಲ್ಲಿ ಎಲ್ಲಿ ಬೆಳಕು ಬಿದ್ದಿತ್ತು, ಸೂರ್ಯನ ಬೆಳಕು ಅಲ್ಲಿ ಮಾತ್ರ ಕಾಣಿಸ್ತವೆ, ಮಧ್ಯದಲ್ಲಿ ಕಾಣಿಸಲ್ಲ. ಅದರಿಂದ ಏನ್ ತಿಳಿಯುತ್ತೆ, ನನಗೆ ಸಸ್ಯಗಳಿಗೆ ಆಹಾರ ತಯಾರಿಸಬೇಕು ಅಂದ್ರೆ ಏನ್
ಎರಡು ಸಸ್ಯ ತಗೊಂಡಿದೀವಿ. ಈ ಎರಡು ಸಸ್ಯದಲ್ಲಿ ಒಂದು ಸಸ್ಯದ ಹತ್ರ ಇದನ್ನ ಎ ಅಂತ ಹೇಳೋಣ, ಇದಕ್ಕೆ ಬಿ ಅಂತ ಹೇಳೋಣ. ಒಂದು ಸಸ್ಯದ ಹತ್ತಿರ ಏನಿರಬೇಕು, ಒಂದು ಪೆಟ್ರಿ ಡಿಶ್ ಅಲ್ಲಿ ನಾವು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಹಾಕಿರ್ಬೇಕು. ಏನ್ ಹಾಕಿರ್ಬೇಕು? ಸ್ವಲ್ಪ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸ್ವಲ್ಪ ಸುರಿದು ಏನಿದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಇಂಥ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಹಾಕಿರುವಂತಹ ದ್ರಾವಣ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೆಮಿಕಲ್ ನ ಇಲ್ಲಿ ಇದ್ರ ಪಕ್ಕದಲ್ಲಿ ಇಡ್ರಿ ಅಥವಾ ಇದ್ರೊಳಗೆ ಇಡ್ರಿ. ಪಾಟ್ ಒಳಗೆ, ಪಾಟ್ ಕೆಳಗೆ, ಪಕ್ಕದಲ್ಲಿ ಎಲ್ಲ ಇಡ್ಬೋದು. ಜಾಗ ಎಲ್ಲಿರುತ್ತೆ ಅಲ್ಲಿ ಇಟ್ಬಿಟ್ಟು ಇದೆರಡೂ ಕವರ್ ಆದ ಹಾಗೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ. ಇಲ್ಲಿ ನಾನು ಬಟ್ಲನ್ನ ಇಟ್ಟಿದ್ದೀನಿ. ಏನಿದೆ ಈ ಬಟ್ಲಲ್ಲಿ? KOH. ಏನಿದೆ ಅದರಲ್ಲಿ? KOH ಏನ್ ಕೆಲಸ ಮಾಡುತ್ತೆ? ಪೊಟ್ಯಾಷಿಯಂ ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಳ್ಳುವಂತ ಕೆಲಸ ಮಾಡುತ್ತೆ. ಏನ್ ಕೆಲಸ ಮಾಡುತ್ತೆ ಇದು? ಕಾರ್ಬನ್ ಡೈಆಕ್ಸೈಡ್ ಎಲ್ಲ, ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಎಲ್ಲವೂ ಸಹ ಅದು ಹೀರ್ಕೊಳ್ಳುತ್ತೆ. ಅದು ಹೀರ್ಕೊಳ್ಳಿಕ್ಕೋಸ್ಕರ ನಾನು ಎಲ್ಲಿಟ್ಟಿದ್ದೀನಿ, ಒಂದು ಬಿ ಸಸ್ಯ ಇಟ್ಟಿದ್ದೀನಲ್ಲ, ಈ ಬಿ ಸಸ್ಯ ಜಾಗದಲ್ಲಿ ಇಡಬೇಕು. ಇಟ್ಟ ನಂತರ ಏನ್ ಮಾಡ್ಬೇಕು, ಇದನ್ನ ಗಾಜಿನ ಒಂದು ಕವರ್ ಇಂದ ಅಥವಾ ಪಾಲಿಥಿನ್ ಬ್ಯಾಗ್ ಇಂದ ಕವರ್ ಮಾಡಿ, ಕವರ್ ಮಾಡಬೇಕು. ಕವರ್ ಮಾಡಿ ಇದನ್ನ ಮುಚ್ಚಬೇಕು. ಒಂದು ಗಾಜಿನ ಕವರ್ ಆಗಿರ್ಬೋದು ಅಥವಾ ಬೆಲ್ ಜಾರ್ ಅಂತ ಹೇಳ್ತೀವಿ, ಬೆಲ್ ಜಾರ್ ಇಂದ ಇದನ್ನ ಕವರ್ ಮಾಡಬೇಕು. ಬೆಲ್ ಜಾರ್ ಇಂದ ಕವರ್ ಮಾಡಿಬಿಟ್ಟು, ಬೆಲ್ ಜಾರ್ ಇಂದ ಕವರ್ ಮಾಡಿದೀವಿ. ಯಾಕೆ ಕವರ್ ಮಾಡಿದೀವಿ? ಅದರೊಳಗೆ ಏನು ಹೋಗ್ಬಾರ್ದು, ಕಾರ್ಬನ್ ಡೈಆಕ್ಸೈಡ್ ಒಳಗೆ ಹೋಗ್ಬಾರ್ದು ಅಂತ ನಾವು ಅದನ್ನ ಮುಚ್ಚಿದ್ದೀವಿ. ಬೆಲ್ ಜಾರ್ ಇಂದ ಮುಚ್ಚಿದ್ದೀವಿ. ಗಾಜಿನ ಒಂದು ಕವಚ ಆಗಿರ್ಬೋದು ಅಥವಾ ಪಾಲಿಥಿನ್ ಬ್ಯಾಗ್ ಯಾವ್ದಾದ್ರು ಒಂದು ತಗೊಂಡು ಅದನ್ನ ಕವರ್ ಮಾಡಬೇಕು. ಕವರ್ ಮಾಡಿಬಿಟ್ಟು ಇದನ್ನ ಈಗ ಏನ್ ಮಾಡ್ಬೇಕು, ಎರಡು ಸಸ್ಯಗಳನ್ನ ತಗೊಂಡೋಗಿ ಎಲ್ಲಿಡ್ಬೇಕು? ನಾನು ಇವಾಗ ಸೂರ್ಯನ ಬಿಸಿಲಲ್ಲಿ ಇಡ್ಬೇಕು. 2 ದಿನ ಕಪ್ಪು ಕೋಣೆ ಇಟ್ಟು ಈಗ ಎಲ್ಲಿಡ್ಬೇಕು? ಸೂರ್ಯನ ಬಿಸಿಲಿನಲ್ಲಿ ಇಡ್ಬೇಕು ತಗೊಂಡೋಗಿ. ಇಟ್ಟಾಗ ಏನಾಗುತ್ತೆ, ಈ ಯಾವ ಗಿಡದಲ್ಲಿ ನಿಮಗೆ ಆಹಾರ ತಯಾರಾಗಿರೋದು ನೋಡ್ತೀರಾ? ಏ ಗಿಡದಲ್ಲಿ ಅಲ್ಲ, ಯಾವ ಗಿಡದಲ್ಲಿ ಎಷ್ಟು ಜನ ಏ ಗಿಡದ ತಯಾರಾಗುತ್ತೆ ಅಂತ ಹೇಳ್ತೀವಿ? ಕೈ ಹತ್ರಿ. ವೆರಿ ಗುಡ್, ಎಲ್ಲರಿಗೂ ಗೊತ್ತಾಗಿದೆ ಅಲ್ವಾ? ಏ ಗಿಡದಲ್ಲಿ ಆಹಾರ ತಯಾರಾಗಿದೆ ಅಂತ ಹೇಳ್ತಾ ಇದ್ದೀವಿ ನೀವು. ರೈಟ್, ಇಲ್ಲಿ ಆಹಾರ ತಯಾರಾಗಿದೆ. ಇಲ್ಲಿ ತಯಾರಾಗಿಲ್ಲ. ಯಾಕೆ ತಯಾರಾಗಿಲ್ಲ? ಇಲ್ಲಿ ಯಾಕೆ ತಯಾರಾಗಿಲ್ಲ? ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಅಲ್ಲಿ, ಕಾರ್ಬನ್ ಡೈಆಕ್ಸೈಡ್ ಸಿಗಲಿಲ್ಲ. ಆ ಕವರ್ ಒಳಗೆ ಒಂದು ಕಾರ್ಬನ್ ಡೈಆಕ್ಸೈಡ್ ಸಹ ಯಾರು ಹೀರ್ಕೊಂಡಿದ್ದಾರೆ? ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ತಾನು ಹೀರ್ಕೊಂಡ್ಬಿಟ್ಟಿದೆ. ಪೊಟ್ಯಾಷಿಯಂ ಕಾರ್ಬೊನೇಟ್ ಆಗುತ್ತೆ, ಡೈಕಾರ್ಬೊನೇಟ್ ಅಂತ ಪೊಟ್ಯಾಷಿಯಂ ಕಾರ್ಬನ್ ಹೈಡ್ರಾಕ್ಸೈಡ್ ಏನ್ ಮಾಡಿದೆ, ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಳ್ತಾ ಇದೆ. ಹಾಗಾಗಿ ಅದಕ್ಕೆ ಏನ್ ಸಿಗ್ಲಿಲ್ಲ, ಇವಾಗ ಕಾರ್ಬನ್ ಡೈಆಕ್ಸೈಡ್ ಸಿಗ್ಲಿಲ್ಲ. ಕಾರ್ಬನ್ ಡೈಆಕ್ಸೈಡ್ ಅದಕ್ಕೆ ಸಿಗ್ಲಿಲ್ಲ. ಹಾಗಾಗಿ ಈ ಎರಡು ಗಿಡದಿಂದ ನಾನೇನ್ ಮಾಡ್ತೀನಿ, ಇವಾಗ ಎರಡು ಗಿಡದಿಂದ ಏನ್ ತಗೋಬೇಕು, ಇವಾಗ ಒಂದೊಂದು ಎಲೆನ ತಗೊಳ್ಬೇಕು. ಗಿಡದಿಂದ ಎಲೆ ಇದೆ, ಒಂದು ಎ ಒಂದು ಬಿ ಅಂತ ಬರ್ಕೊಳ್ಳೋಣ. ತಗೊಂಡ್ಬಿಟ್ಟು ಆ ಎರಡು ಎಲೆಯನ್ನ ಈಗ ನಾವು ಹೇಗೆ ನಾವು ಮಾಡಿದ್ವಲ್ಲ ಅಯೋಡಿನ್ ಟೆಸ್ಟ್, ಅದೇ ರೀತಿ ಎರಡು ಎಲೆಗಳನ್ನ ಏನ್ ಮಾಡಬೇಕು, ಆ ಎರಡು ಎಲೆಗಳನ್ನ ಒಂದು ಅದೇ ರೀತಿ ಸೇಮ್ ಫಸ್ಟ್ ಏನ್ ಮಾಡಬೇಕು, ನೀರಿನಲ್ಲಿ ಕಾಯಿಸ್ಬೇಕು. ಎರಡು ಎಲೆಗಳನ್ನ ಬೇರೆ ಬೇರೆಯಾಗಿ ನೀರಿನಲ್ಲಿ ಕಾಯಿಸ್ರಿ. ಆಮೇಲೆ ನೀರಿನಲ್ಲಿ ಕಾಯಿಸಿದ ನಂತರ ಮತ್ತೆ ಅದಕ್ಕೆ ಏನಾಗಿ ಕಾಯಿಸ್ಬೇಕು, ಟೆಸ್ಟಿಬಲ್ ಇಟ್ಟು ಅಥವಾ ಬೇರೆ ಇನ್ನೊಂದು ಲೆಸಲ್ ಅಲ್ಲಿ ಎರಡು ಎಲೆಗಳನ್ನ ಇಟ್ಟ ಅದರಲ್ಲಿ ಆಲ್ಕೋಹಾಲ್ ಹಾಕ್ಬೇಕು, ಮಧ್ಯಸ್ಥರ ಹಾಕ್ಬಿಟ್ಟು ಅದನ್ನ ಮತ್ತೆ ಕಾಯಿಸ್ಬೇಕು. ವಾಟರ್ ಬಾತ್, ಅಂಡರ್ ವಾಟರ್ ಬಾತ್ ಅದನ್ನ ಕಾಯಿಸ್ತಾ ಇದ್ದೀವಿ. ಯಾಕೆಂದ್ರೆ ಅದು ಸ್ಫೋಟ ಆಗಬಾರ್ದು, ಸುಡಬಾರ್ದು, ಉಕ್ಕಬಾರ್ದು ಅಂತ. ಆಯ್ತಾ? ಉಕ್ಕಿದ್ರೆ ಏನಾಗುತ್ತೆ, ಬೆಂಕಿ ಹತ್ಬಿಡುತ್ತೆ. ಸ್ವಲ್ಪ ಉಕ್ಕಿದ್ರೆ ಬೆಂಕಿ ಆಗ್ತದಲ್ವ, ಅವಾಗ ನಾನು ಉಕ್ಕಿದ್ರೆ ಪೂರ್ತಿ ಬೆಂಕಿ ಹತ್ಬಿಟ್ರೆ ಆಗಬಾರ್ದು. ಅದಕ್ಕೋಸ್ಕರ ನಾವು ಇಂಡೈರೆಕ್ಟ್ ಆಗಿ ಹೀಟ್ ಮಾಡ್ತಾ ಇದ್ದೀವಿ. ವಾಟರ್ ಬಾತ್ ಅಲ್ಲಿ ಹೀಟ್ ಮಾಡಿದ ನಂತರ ಅದನ್ನ ಎರಡು ತೆಗೆದ್ಬಿಟ್ಟು ಎಲೆಗಳನ್ನ ನಾವು ಇಲ್ಲಿ ಸ್ಪ್ರೆಡ್ ಮಾಡಬೇಕು. ಪೆಟ್ರಿ ಡಿಶ್ ಅಲ್ಲಿ ಎರಡು ಸ್ಪ್ರೆಡ್ ಮಾಡಿದ ನಂತರ ಏನ್ ಹಾಕ್ಬೇಕು, ಅದ್ರ ಮೇಲೆ ಯಾವ ದ್ರಾವಣ ಹಾಕ್ಬೇಕು? ಏನಾಗ್ಬೇಕು, ಇದ್ರ ಮೇಲೆ ಅಯೋಡಿನ್ ದ್ರಾವಣವನ್ನು ಸುರಿಬೇಕು. ಅಯೋಡಿನ್ ದ್ರಾವಣ ಸುರಿದ್ರೆ ಏನ್ ಕಾಣುತ್ತೆ, ಅದರಲ್ಲಿ ಏನ್ ಕಾಣುತ್ತೆ, ಮಿಶ್ರ ತಯಾರಾಗಿರೋದಾಗ ಆ ಎಲೆಯಲ್ಲಿ ಏನ್ ಕಾಣುತ್ತೆ, ಕಪ್ಪು ಅಥವಾ ನೀಲಿ ಬಣ್ಣ, ಕಪ್ಪು ನೀಲಿ ಬಣ್ಣದ ಕಲೆಗಳು ಕಾಣಿಸ್ತವೆ. ಆಯ್ತಾ? ಕಪ್ಪು ಅಥವಾ ನೀಲಿ ಬಣ್ಣದ ಕಲೆಗಳು ಎಲೆಯಲ್ಲಿ ಕಾಣಿಸ್ತವೆ. ಎರಡು ಎಲೆ ಇದ್ದಾವೆ. ಯಾವ ಎಲೆಯಲ್ಲಿ ಕಾಣಿಸ್ತವೆ? ಎ ಗಿಡದ ಎಲೆಯಲ್ಲಿ ಕಪ್ಪು ಬಣ್ಣ
ತಯಾರಿಸ್ಕೊಂಡಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಬಹುದು. ಹೀಗೆ ಆಹಾರ ತಯಾರಾಗಲಿಕ್ಕೋಸ್ಕರ 4 ಅಂಶಗಳು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಈ 2 ಪ್ರಯೋಗದಿಂದ ನಾವು ತಿಳ್ಕೊಬಹುದು. ಆಮೇಲೆ ಇಲ್ಲಿ ತಯಾರಾಗಿರೋದು ಪಿಷ್ಟ ಅಂತ ನಾವು ಏನ್ ಹಾಕಿ ಪರೀಕ್ಷೆ ಮಾಡಿದ್ವಿ? ಯಾವ ದ್ರಾವಣ ಹಾಕಿ ಪರೀಕ್ಷಿಸಿದ್ವಿ? ಯಾವ ದ್ರಾವಣ ಇದು? ಅಯೋಡಿನ್ ದ್ರಾವಣವನ್ನು ಹಾಕಿ ಪರೀಕ್ಷೆ ಮಾಡಿದ್ವಿ. ಅರ್ಥ ಆಯ್ತಲ್ಲ? ಅದರಲ್ಲಿ ಲಾಸ್ಟಿಗೆ ಆ ಪರೀಕ್ಷೆಯಲ್ಲಿ ಪಿಷ್ಟ ತಯಾರಾಗಿರೋದ್ರಿಂದ ಏನೆಲ್ಲ ನೋಡಿ ಹೇಳಿದ್ರಿ ನೀವು? ನೀಲಿ ಬಣ್ಣದ ಕಲೆಗಳು ಎಲೆ ಮೇಲೆ ಏನ್ ಕಾಣಿಸ್ತವೆ? ಕಪ್ಪು ಬಣ್ಣದ ಕಲೆಗಳು ಕಾಣಿಸ್ತವೆ. ಅದು ಕಂಡು ಬಂದ್ರೆ ಅದರಲ್ಲಿ ಏನ್ ತಯಾರಾಗಿದೆ ಅಂತ ಅರ್ಥ. ಪಿಷ್ಟ ಅಂದ್ರೆ ಏನು? ಆಹಾರ, ಸಸ್ಯದಲ್ಲಿ ಆಹಾರ ಅದು ತಯಾರಾಗಿದೆ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಪ್ರಯೋಗದ ಮೂಲಕ ತಿಳ್ಕೋಬಹುದು. ಅದ್ರ ಜೊತೆಗೆ ಸಸ್ಯ ಆಹಾರ ತಯಾರಿಸೋಕೆ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವ್ಯಾವ ಅಂಶ ಅಗತ್ಯತೆ ಇದೆ ಅಂತ ಕೂಡ ಇವತ್ತು ಪರೀಕ್ಷೆ ಮಾಡಿ ಅದರ ಬಗ್ಗೆ ತಿಳ್ಕೊಂಡಿದ್ವಿ. ಆದ್ರೆ ಕಾರ್ಬನ್ ಡೈಆಕ್ಸೈಡ್ ಇರೋದನ್ನ ಆಮೇಲೆ ಸೂರ್ಯನ ಬೆಳಕು ಇರೋದನ್ನ ನಾವು ನಾಳೆ ಇದೇ ಒಂದು ಅಯೋಡಿನ್ ಟೆಸ್ಟ್ ಮಾಡಿ ನೋಡ್ಬೋದು. ಅದೇ ಎಲೆಯನ್ನು ತಗೊಂಡ್ಬಂದು ಇವತ್ತು ಅಯೋಡಿನ್ ಟೆಸ್ಟ್ ಹೇಗೆ ಚೆಕ್ ಮಾಡಿದ್ವಲ್ಲ, ಸ್ಟಾರ್ಸ್ ಟೆಸ್ಟ್ ಅಂತ ಹೇಳ್ತೀವಿ, ಅದನ್ನ ಮಾಡಿ ನೋಡ್ಬೋದು. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸ್ಟಾರ್ಸ್ ಟೆಸ್ಟ್ ಯಾವ ದ್ರಾವಣ ಬಳಸಿ ಮಾಡ್ತಾರೆ? ಅಯೋಡಿನ್ ದ್ರಾವಣ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೋಬೇಕು. ಆಮೇಲೆ ಯಾವ್ಯಾವ ಅಂಶಗಳು ಬೇಕು ದ್ವಿತೀಯ ಸಂಶ್ಲೇಷಣೆ ಆಗ್ಬೇಕು ಅಂದ್ರೆ ಅನ್ನೋದು ಕೂಡ ಕೇಳ್ತಾರೆ. ಅದು ಕೂಡ ಬಹಳ ಮುಖ್ಯವಾಗಿರಬೇಕು. ಆಮೇಲೆ ಹಂತಗಳು ಈ ಒಂದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕೇಳುವಂತ ಇದು ಸಮೀಕರಣ ಕೂಡ ಬಹಳ ಇಂಪಾರ್ಟೆಂಟ್. ಸಮೀಕರಣ ಕೂಡ ಕಲ್ತ್ಕೊಂಡ್ ಬರ್ಬೇಕು ಆಯ್ತಾ? ಹಾಗಾಗಿ ಇದಿಷ್ಟು ನೀವು ಇವತ್ತು ತಿಳ್ಕೊಂಡಿದ್ದೀರಿ, ಅರ್ಥ ಆಗಿದೆ ಅನ್ಸ್ಕೊಂಡಿದ್ದೀನಿ ಪಾಠ. ಈಗ ನಾಳೆ ನೀವು ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ನಾಳೆ ಕೆಲವು ಪ್ರಶ್ನೆಗಳನ್ನು ಉತ್ತರಿಸ್ಕೊಂಡು ಬರಬೇಕು. ಬರ್ಕೊಂತೀರಾ ಅದನ್ನ? ಮೊದಲನೇದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ಸಮೀಕರಣ ರೂಪದಲ್ಲಿ ಬರೆಯಿರಿ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ಸಮೀಕರಣ ರೂಪದಲ್ಲಿ ಬರೆಯಿರಿ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ಸಮೀಕರಣ ರೂಪದಲ್ಲಿ ಬರೆಯಿರಿ. ನೆಕ್ಸ್ಟ್ ಕ್ವಶನ್. ದ್ವಿತೀಯ ಸಂಶ್ಲೇಷಣೆಗೆ ಬೇಕಾದ ಅಂಶಗಳನ್ನು ಹೆಸರಿಸಿ. ದ್ವಿತೀಯ ಸಂಶ್ಲೇಷಣೆಯಲ್ಲಿ ಬಳಕೆಯಾಗುವ ಅಂಶಗಳು ಯಾವುವು? ಆಹಾರ ತಯಾರಿಕೆಗೆ ಬೇಕಾದ ಅಂಶಗಳು ಬರೀಬೇಕು ಆಯ್ತಾ? ಸಸ್ಯಗಳಲ್ಲಿ ಆಹಾರ ತಯಾರಿಸ್ಕೋಬೇಕಂದ್ರೆ ಯಾವ್ಯಾವ ಅಂಶಗಳು ಬೇಕು ಅಂತ ಬರ್ಕೊಳ್ಳಿ. ಅದಕ್ಕೆ ಬರೀತೀರಲ್ಲ, ನೆಕ್ಸ್ಟ್ ಇರುಳು ಪ್ರತಿಕ್ರಿಯೆ ಮತ್ತು ಬೆಳಕಿನ ಪ್ರತಿಕ್ರಿಯೆಗೆ ವ್ಯತ್ಯಾಸ ತಿಳಿಸಿ. ಇರುಳು ಪ್ರತಿಕ್ರಿಯೆ ಮತ್ತು ಬೆಳಕಿನ ಪ್ರತಿಕ್ರಿಯೆಗೆ ವ್ಯತ್ಯಾಸ ಬರೆಯಿರಿ. ನಿನ್ನೆ ಆಗಿರೋದನ್ನ ಇವತ್ತದನ್ನ ವ್ಯತ್ಯಾಸ ಕೂಡ ಬರ್ಕೊಂಡು ಬನ್ನಿ. ನೆಕ್ಸ್ಟ್ ಸಸ್ಯದಲ್ಲಿ ಆಹಾರ ತಯಾರಿಕೆಗೆ ಸೂರ್ಯನ ಬೆಳಕು ಅಗತ್ಯವಾಗಿ ಬೇಕು ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ. ಅದೇ ರೀತಿ ದ್ವಿತೀಯ ಸಂಶ್ಲೇಷಣೆಗೆ ಕಾರ್ಬನ್ ಡೈಆಕ್ಸೈಡ್ ಅವಶ್ಯಕ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ. ನಾಳೆ ಬರ್ಬೇಕು. ನಾಳೆ ನೀವು ಯಾರೋ ಇಬ್ರು ರೆಡಿಯಾಗಿ ಬರ್ಬೇಕು. ಎರಡನ್ನೂ ಕೂಡ ಏನ್ ಮಾಡ್ಬೇಕು? ಎಕ್ಸ್ಪ್ಲನೇಷನ್ ಮಾಡ್ಬೇಕು ಆಯ್ತಾ? ಸಸ್ಯಕ್ಕೆ ಸೂರ್ಯನ ಬೆಳಕು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಗತ್ಯ ಎನ್ನುವಂತ ಪ್ರಯೋಗ ಮತ್ತು ಸ್ಟಾರ್ ಟೆಸ್ಟ್ ಅನ್ನ ನೀವೇ ಮಾಡಿ ತೋರಿಸ್ಬೇಕು ಕ್ಲಾಸ್ ಆಯ್ತಾ? ಮಾಡಿ ತೋರಿಸ್ತೀರಲ್ಲ? ಯಾರು ಮಾಡ್ತೀರಿ? ಓದ್ಕೊಂಡು ರೆಡಿಯಾಗಿ ಬರ್ಬೇಕು. ನಾಳೆ